ಬೀದರ್ನಲ್ಲಿ ಭಿನ್ನಮತ ಶಮನಕ್ಕೆ ಮುಂದಾಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಹಾಲಿ ಸಂಸದ ಕೇಂದ್ರ ಸಚಿವ ಜೊತೆಗೆ 2024ರ ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಹಾಗೂ ಸ್ಥಳೀಯ ನಾಯಕರ ನಡುವಿನ ಭಿನ್ನಮತ ಶಮನಕ್ಕೆ ಆರ್ ಅಶೋಕ್ ಮುಂದಾಗ್ತಾ ಇದ್ದಾರೆ. ಶಾಸಕರು ಸಂಸದರ ಭಿನ್ನಮತ ಶಮನಕ್ಕೆ ಆರ್ ಅಶೋಕ್ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಬೀದರ್ಗೆ ಆಗಮಿಸ್ತಾರೆ ಆರ್ ಅಶೋಕ್ ನೇತೃತ್ವದಲ್ಲಿ ನಾಳೆ ಬಿಜೆಪಿ ನಾಯಕರ ಮೀಟಿಂಗ್ನ ಕರೆಯಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ. ಗಣಪತಿ, ಬೀದರ್ ಬಂಡಾಯಕ್ಕೆ ಆರ್ ಅಶೋಕ್ ಮದ್ದನ್ನ ಎರಿಲಿಕ್ಕೆ ಮುಂದಾಗ್ತಾರೆ ಅನ್ನೋ ಮಾಹಿತಿ. ಯಾವಾಗ ಹೋಗ್ತಾರೆ, ಯಾವ ನಾಯಕರನ್ನ ಭೇಟಿ ಆಗ್ತಾರೆ, ಬಂಡಾಯ ಶಮನ ಆಗೋ ಸಾಧ್ಯತೆ ಇದೆಯಾ, ಹೇಗೆ ಗಣಪತಿ? ಮಧುಸೂದನ್, ಬೀದರ್ ಜಿಲ್ಲೆಯ ಅಂದರೆ ಸ್ಥಳೀಯ ನಾಯಕರ ಬಿಜೆಪಿ ನಾಯಕರ ಏನು ಸಮಸ್ಯೆಗಳಿದೆ ಅದು ಇವತ್ತು ಅಥವಾ ನಿನ್ನೆಯದಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಿಂದಲೂ ಕೂಡ ಈ ಸಮಸ್ಯೆಗಳಿತ್ತು. ಜೊತೆಗೆ ಆ ಫಲಿತಾಂಶ ಬಂದ ಬಳಿಕ ಕೂಡ ಒಂದಷ್ಟು ನಾಯಕರು, ಹೈಕಮಾಂಡ್ ನಾಯಕರ ಜೊತೆಗೂ ಕೂಡ ಒಂದಷ್ಟು ದೂರುಗಳನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ ಹಾಲಿ ಸಂಸದ ವರ್ಸಸ್ ಸ್ಥಳೀಯ ಬಿಜೆಪಿ ಶಾಸಕರು ಹಾಗೂ ಮಾಜಿ ಶಾಸಕರ ನಡುವೆ ನಡೆಯುತ್ತಿರುವಂತಹ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಾಗ್ತಿರುವಂಥದ್ದು. ಆದರೆ ಈಗ ಅದರ ಬಿಸಿ ಹೇಗೆ ಮುಟ್ಟಿದೆ ಅಂತಂದರೆ ಲೋಕಸಭಾ ಚುನಾವಣೆಯ ಕ್ಯಾಂಪೇನ್ವರೆಗೂ ಕೂಡ ತಲುಪಿರುವಂಥದ್ದು. ಆದರೆ ಹೈಕಮಾಂಡ್ ನಾಯಕರಿರ್ಬೋದು, ಜೊತೆಗೆ ರಾಜ್ಯ ನಾಯಕರು ಇರ್ಬೋದು, ಅದು ಸ್ಥಳೀಯ ಸಮಸ್ಯೆ ಅಂತ ಅಲ್ಲಿಗೆ ಬಿಟ್ಟಿರುವಂಥದ್ದು. ಈಗ ಅದು ದೊಡ್ಡದಾಗಿರೋದ್ರಿಂದ ನೇರವಾಗಿ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಈಗಾಗಲೇ ಆ ಕಡೆ ಇಳಿದಿದ್ದಾರೆ. ಜೊತೆಗೆ ಅದೇ ಸಮಸ್ಯೆಗಳನ್ನು ಬಗೆಹರಿಸಿ ಉತ್ತಮವಾಗಿ ಕ್ಯಾಂಪೇನ್ ನಡಿಬೇಕು, ಜೊತೆಗೆ ಬೀದರ್ ಜಿಲ್ಲೆಯ ಬಿಜೆಪಿ ಅಭ್ಯರ್ಥಿ ಗೆಲ್ಲಬೇಕು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಕೊಟ್ಟಿರುವಂಥ ಟಾಸ್ಕನ್ನು ಆರ್ ಅಶೋಕ್ ಅವರು ಈಗ ಪೂರೈಸೋಕೆ ಹೋಗಿರುವಂಥದ್ದು ನಾವು ಗಮನಿಸ್ಬೋದು. ಸ್ಥಳೀಯ ನಾಯಕರು ಯಾರ್ಯಾರು ಇದ್ದಾರೆ ಅಂತಂದರೆ ಪ್ರಮುಖವಾಗಿ ಶೈಲೇಂದ್ರ ಬೆಲ್ದಾಳ್ ಇರ್ಬೋದು, ಶರಣು ಶೆಲ್ಗಾರ್ ಇರ್ಬೋದು, ಪ್ರಭು ಚವ್ಹಾಣ್ ಇರ್ಬೋದು, ಇವರೆಲ್ಲರೂ ಕೂಡ ನೇರವಾಗಿ ಹಾಲಿ ಅಂದರೆ ಸಂಸದ ಇರ್ಬೋದು, ಈಗಾಗಲೇ ಟಿಕೆಟ್ ಪಡೆದಂತಹ ಭಗವಂತ ಖೂಬಾ ಅವರು ಇರ್ಬೋದು, ಅವರ ವಿರುದ್ಧ ಸಾಕಷ್ಟು ಆರೋಪಗಳಿತ್ತು. ಈಗ ಕ್ಯಾಂಪೇನ್ ಕೂಡ ಹೋಗ್ತಿರ್ಲಿಲ್ಲ. ಈ ನಿಟ್ಟಿನಲ್ಲಿ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಅಶೋಕ್ ಅವರ ಸಮ್ಮುಖದಲ್ಲಿ ಸಂಸದರು ಇರ್ತಾರೆ, ಹಾಗೆ ಶಾಸಕರು ಇರ್ತಾರೆ, ಜೊತೆಗೆ ಅವರ ಸಮಸ್ಯೆಗಳೇನಿದೆ, ಜೊತೆಗೆ ಅಲ್ಲಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳ ಬಗೆಹರಿಸುವ ಕಾರ್ಯದಲ್ಲಿ ಆರ್ ಅಶೋಕ್ ಅವರು ಈಗಾಗಲೇ ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಈಗಾಗಲೇ ನಿನ್ನೆಯಿಂದನೇ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸ್ಥಳೀಯ ನಾಯಕರ ಸಂಪರ್ಕಕ್ಕೂ ಕೂಡ ಕೆಲ ಸ್ಥಳೀಯ ನಾಯಕರು ಕೂಡ ಅವರ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಅವರನ್ನು ಒಗ್ಗೂಡಿಸಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸುವ ಮೂಲಕ ಅವರೆಲ್ಲರನ್ನೂ ಕೂಡ ಪ್ರಮುಖವಾಗಿ ಕ್ಯಾಂಪೇನ್ಗೆ ಕರೆತರುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಸಮಸ್ಯೆಗಳು ನೋಡಿ, ತಮ್ಮ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ, ತಮ್ಮ ಚುನಾವಣೆಗೆ ಸೋಲಿಸುವಂಥ ಪ್ರಯತ್ನವನ್ನು ಹಾಲಿ ಸಂಸದರು ಪ್ರಯತ್ನ ಪಟ್ಟಿದ್ರು ಅಂತ ಒಂದು ದೂರಿದೆ. ಆ ದೂರಿಗೆ ಸಂಬಂಧಪಟ್ಟಂಗೆ ನಿಜವಾಗಲೂ ಕೂಡ ಈ ಸಂದರ್ಭದಲ್ಲಿ ಆ ದೂರ ಅವಶ್ಯಕತೆ ಇದೆಯಾ, ಅಥವಾ ಒಗ್ಗಟ್ಟಾಗಿ ಮೋದಿಯವರನ್ನು ಆಯ್ಕೆ ಮಾಡುವಂಥದ್ದು ಪ್ರಯತ್ನ ನಾವು ಪಡಬೇಕಾ? ಹೀಗಾಗಿ ಈ ಎಲ್ಲ ವಿಚಾರಗಳನ್ನು ಆ ಶಾಸಕರ ಮುಂದೆ, ಜೊತೆಗೆ ಸಂಸದರ ಮುಂದೆ ಇಡುವಂಥ ಪ್ರಯತ್ನ ಆರ್ ಅಶೋಕ್ ಅವರು ಮಾಡ್ತಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಆರ್ ಅಶೋಕ್ ಅವರು ಬೀದರ್ ಜಿಲ್ಲೆಗೆ ಹೋಗಿ ಆ ಸಂಪೂರ್ಣವಾದ ಒಂದು ಅಲ್ಲಿರುವಂಥ ಸಮಸ್ಯೆಗಳೇನಿದೆ ಸಂಪೂರ್ಣವಾಗಿ ಬಗೆಹರಿಸಿನೇ ಬೆಂಗಳೂರಿಗೆ ಬರುವಂತಹ ಪ್ರಯತ್ನಗಳು ಈಗಾಗಲೇ ಮಾಡ್ತಿರುವಂಥದ್ದು. ಈ ಎಲ್ಲ ಸಮಸ್ಯೆಗಳು ಬಗೆಹರಿದಿದ್ದೆ ಆದಲ್ಲಿ ಬಿಜೆಪಿ ಅಂದರೆ ಬೀದರ್ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಆಯ್ಕೆ ಅಂದರೆ ಏನು ಅಲ್ಲಿರುವಂಥ ಅಭ್ಯರ್ಥಿಗಳು ಗೆಲ್ಲುವಂಥ ಸಾಧ್ಯತೆಗಳಾಗುತ್ತೆ. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಪ್ರಭು ಚವ್ಹಾಣ್ ಅವರು ಯಾವುದೇ ಕಾರಣಕ್ಕೂ ಕ್ಯಾಂಪೇನಲ್ಲಿ ಬರಲ್ಲ, ಕಾಣಿಸ್ಕೊಳ್ಳಲ್ಲ ಅಂತ ಕಡಾಖಂಡಿತವಾಗಿ ಕೂಡ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಅವರನ್ನು ಕೂಡ ಒಳಗೊಂಡು ಕ್ಯಾಂಪೇನ್ಗೆ ಬರುವಂತೆ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಶೋಕ್ ಅವರು ಸಭೆ ಕರೆದಿರುವಂಥದ್ದು. ಆ ಸಭೆಯ ಬಳಿಕ ಅಲ್ಲಿಯಂತ ಶಾಸಕರಿರ್ಬೋದು, ಜೊತೆಗೆ ಸಂಸದರಿರ್ಬೋದು, ಏನ್ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.